ಹಲೋ ಗೈಸ್, ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಎಲ್ಲರೂ ನ್ಯೂ ಇಯರ್ ಯಾಕೆ ಸೆಲೆಬ್ರೇಷನ್ ಮಾಡ್ಕೊತಿದ್ದೀರಾ? ಜಸ್ಟ್ ಮಾರ್ನಿಂಗ್ ನಾನು ಎದ್ದು ಫ್ರೆಶ್ ಅಪ್ ಆಗಿ ಈ ಥರ ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್ ಯಾವ ಥರ ಇದೆ ಹೇಳಿ. ರೆಡಿ ಆಗ್ತಾ ಇದ್ದೀನಿ. ಔಟ್ ಸೈಡ್ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಈಗ ತಾನೇ ಪೂಜೆ ಆಯಿತು, ಎಲ್ಲ ಮುಗಿಸ್ಕೊಂಡು. ಸೊ ನಿನ್ನೆ ನಾವು ಕೇಕ್ ಕಟಿಂಗ್ ಮಾಡಿದ್ವಿ. ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೋಗಿ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ ನಿಮಗೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು 9 ಗಂಟೆಗೆ ಸ್ವಲ್ಪ ನಿದ್ದೆ ಆಗುತ್ತೆ ಅಂತ ಮಲಗಿದ್ವಿ ಗೈಸ್. 31st ನೈಟ್ ಇದು. ಸೊ ನಾನು 11:30ಗೆ ಎದ್ಬಿಟ್ಟು ಹಾಗೆ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲ ಅಮ್ಮ ಎದ್ದು ಇನ್ನೂ ಟೈಮ್ ಇದೆ ಅಲ್ಲ, ಅವಾಗ ಎದ್ಬಿಟ್ಟಿದೆಯಾ ಅಂತ ಹೇಳ್ತಿದ್ರು. ನಾನು ಸ್ವಲ್ಪ ಎಲ್ಲ ರೆಡಿ ಮಾಡಬೇಕಲ್ಲಮ್ಮ, ಎದ್ದೆ ಅಂತ ಹೇಳ್ತಾ ಇದ್ದೆ. ಸೊ ಅವ್ರಿಗೆ ನಿದ್ದೆನೇ ಬಂದಿಲ್ಲ ಅಂತ, ಇನ್ನು ಅವಾಗ ತಾನೇ ನಿದ್ದೆ ಆಗುತ್ತಾ ಇತ್ತು, ನೀವು ಬಂದು ಎದ್ದಿಸಿದೆ ಅಂತ ಹೇಳ್ತಾಯಿದ್ರು. ಹೌದಾ, ನಿದ್ದೆ ಬಂದಿಲ್ಲ ಅಂತ ಕೇಳ್ತಾ ಇದ್ದೆ ನಾನು. ಸೊ ಅದು ನೆಕ್ಸ್ಟ್ ಗೈಸ್, ನಾನು ಇಲ್ಲಿ ಅವರು ನೈಟೇ ಕೇಕ್ ಡೆಲಿವರಿ ಕೊಟ್ಟಿದ್ದಾರೆ. ಸೊ ನಾನು ಕೇಕೆಲ್ಲ ಪ್ರಿಪ್ರೇಟ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಕೂತ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಇನ್ನೂ ಅಲ್ಲಿ 30 ಮಿನಿಟ್ಸ್ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ತಾ ಇದ್ದೆ ಗೈಸ್. ಇನ್ನು ಅವರು ಮಲಗಿದ್ರು, ಮಕ್ಕಳು ಮಲ್ಕೊಂಬಿಟ್ಟಿದ್ರು. ಸೊ ನಾನಿಲ್ಲಿ ಅಮ್ಮನ ಹತ್ರ ಏನು ಕೇಳ್ತಾ ಇದ್ದೆ ಅಂದರೆ, ಅಮ್ಮ 2025 ಹೇಗಿತ್ತು ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀರಮ್ಮ, ಹ್ಯಾಪಿ ನ್ಯೂ ಇಯರ್ ಹೇಳಿ ಅಂತ ಹೇಳ್ತಾ ಇದ್ದೆ. ಅಮ್ಮ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾಯಿದ್ರು. ಹಾಗೆ 2025 ಹೇಗಿತ್ತು ಅಂತಂದರೆ, ನನಗೂ ಅಷ್ಟು ಚೆನ್ನಾಗಿ ಇಷ್ಟ ಆಗಲಿಲ್ಲ 2025 ಅಂತ ಹೇಳಿದರು. ಸೊ ಅದು ಯಾಕಪ್ಪ ಹಂಗೆ ಹೇಳಿದ್ರು ಅಂತಂದರೆ ನಿಮಗೆ ಹೇಳ್ತೀನಿ ಗೈಸ್. ನಾನು 2025 ಅಮ್ಮ ತುಂಬ ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ರು. ತುಂಬ ದುಃಖದ ವಾತಾವರಣ ಇತ್ತು. ಲಾಸ್ಟ್ 2025 ಕೊನೆಯದರಲ್ಲಿ 3 ತಿಂಗಳಲ್ಲೇ ಅಂದರೆ ನವಂಬರ್, ಅಕ್ಟೋಬರ್, ಡಿಸೆಂಬರಲ್ಲೇ ಸ್ವಲ್ಪ ತುಂಬ ದುಃಖ ವಾತಾವರಣ ಇತ್ತು. ಅದು ಹೇಳ್ತೀನಿ ಗೈಸ್. ನೆಕ್ಸ್ಟ್ ಇಲ್ಲಿ ಬಂದು ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ. ಇಲ್ಲಿ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಆವಾಗಲೇ ಟೈಮ್ ಆಗ್ತಾಯಿತ್ತು ಅಂತೇಳ್ಬಿಟ್ಟು. ಸೊ ಅಲ್ಲಿ ಬರೆಯೋಕೆ ಒಂದು ಚಾಕ್ ಪೀಸ್ ಎಲ್ಲ ಕೊಟ್ಟಿದ್ರು. ನಾನು ಯಾಕೆ ಕೊಟ್ಟಿದ್ದಾರೆ ಚಾಕ್ ಪೀಸು ಅಂತ ನೋಡಿದ್ರಾಗ ಎಲ್ಲ ಒಳಗಡೆ ಕೊಟ್ಟಿದ್ರು ಬರೆಯೋಕೆ. ಈ ಥರ ಹ್ಯಾಪಿ ನ್ಯೂ ಇಯರ್ ಸ್ಟಿಕ್ಕರ್ ಕೊಟ್ಟಿದ್ರು. ಕೇಕ್ ಮಾತ್ರ ಸೂಪರ್ ಚೆನ್ನಾಗಿತ್ತು ಗಾಯ್ಸ್ ಕೇಕು. ಸೊ ಗಾಯ್ಸ್, ಟೈಮ್ ಆಯಿತು, ಹ್ಯಾಪಿ ನ್ಯೂ ಇಯರ್ ಹೇಳೋ ಸಂದರ್ಭ ಬಂತು. 2025 ಮುಗೀತು, 2025 ಬಂತು ಗಾಯ್ಸ್. ನಿಮಗೆಲ್ಲ 2025 ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಆಸೆ ಈಡೇರಲಿ ಅಂತ ಕೋರ್ಕೊತೀನಿ. ವಿಶ್ ಮಾಡಿದ್ದಾರೆ. ಹ್ಯಾಪಿ ನ್ಯೂ ಇಯರ್ ಗೈಸ್. 12 ಗಂಟೆ ಆಗಿದೆ. ಹ್ಯಾಪಿ ನ್ಯೂ ಇಯರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಚಿನಿ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಕಾಣ್ತತಾ ಕೇಕ್? ಹ್ಯಾಪಿ ನ್ಯೂ ಇಯರ್ ಗಾಯ್ಸ್ ಎಲ್ಲರಿಗೂ. ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಸಿಂಪಲ್ಲಾಗಿ ಈ ಥರ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ಈ ಹೊಸ ವರ್ಷ ನಿಮಗೆಲ್ಲ ಸುಖ, ಶಾಂತಿ, ನೆಮ್ಮದಿ, ಸಕ್ಸಸ್, ಹೆಲ್ತಿಯ ಎಲ್ಲ ಸಿಗಲಿ ಅಂತ ಕೋರ್ಕೊತೀನಿ ದೇವ್ರನ್ನ. ಸದಾ ಹ್ಯಾಪಿಯಾಗಿರ್ರಿ, ನೀವು ಹ್ಯಾಪಿಯಾಗಿರ್ರಿ, ಪಕ್ಕದವ್ರನ್ನೇ ಹ್ಯಾಪಿಯಾಗಿಡ್ರಿ. ಸೊ ಈ ವರ್ಷ ನಾನು ಇಷ್ಟೇ ಅಂದ್ಕೊಳೋದು. ಈ ವರ್ಷ ನಾನು ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಗೈಸ್. ಸೊ ಸದಾ ನಿಮ್ಮ ಆಶೀರ್ವಾದ ಇರಲಿ ಹೀಗೆ. ಸೊ ನಾವೇನು ಮಾಡಬೇಕು ಅಂದ್ಕೊಂಡಿವಿ ನಿಮಗೆ ಕಮ್ಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಈ ವರ್ಷ ನೀವು ಯಾವ ಥರ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀರಿ ನಿಮ್ಮ ಫ್ಯಾಮಿಲಿ ಜೊತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ಈ ವರ್ಷ ನಾನು
ರಿಸೊಲ್ಯೂಷನ್ ಅಂತ ಹೇಳ್ಬಿಟ್ಟು 1, 2, 3 ಅಲ್ಲ 4 ಇಟ್ಕೊಂಡಿದ್ದೀನಿ. ಈ ವರ್ಷ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ನ್ಯೂ ಇಯರ್ 31st ನೈಟ್ ಈಗ ಮುಗೀತು ಗೈಸ್. ನೆಕ್ಸ್ಟ್ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮಾರ್ನಿಂಗ್. ಅಲ್ಲಿವರೆಗೂ ಬಾಯ್. ಸೊ ಗೈಸ್ ನೋಡ್ಕೊಂಬಂದ್ರಲ್ಲ, ಸೊ ಸಿಂಪಲ್ಲಾಗಿ ಆ ಥರ ಮಾಡ್ಕೊಂಡಿವಿ ನಾವು ನ್ಯೂ ಇಯರ್ ಕೇಕ್ ಕಟ್ಟಿಂಗು. ಸೊ ಅಮ್ಮ ಬಂದಿದ್ರಲ್ಲ ಮನೆಗೆ, ಅಮ್ಮ ಒಂದು 4-5 ದಿನ ಆಯಿತು ಬಂದು. ಸೊ ಇವತ್ತು ರಾತ್ರಿ ಅವರು ಹೊರಡ್ತಾರೆ. ನಾನೇ ನ್ಯೂ ಇಯರ್ ಮಾಡಿಕೊಂಡು ಹೊಡಮ್ಮ ಅಂತ ಹೇಳಿದೆ. ಸೊ ಹಾಗಾಗಿ ಕೇಕ್ ಕಟ್ಟಿಂಗ್ ಮುಗೀತು ಗೈಸ್. ಸೊ ರೆಡಿಯಾಗಿದ್ದೀವಿ ಮಾರ್ನಿಂಗ್ ಎದ್ಬಿಟ್ಟು. ಸೊ ಪೂಜೆ ಎಲ್ಲ ಮುಗೀತು, ತಿಂಡಿ ಇನ್ನೂ ಆಗಿಲ್ಲ. ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೀಗೆ ರೆಡಿ ಆಗಿದ್ದೀವಿ. ಸೊ ಇದು ಹೊಸ ಸ್ಯಾರಿ, ಬ್ಲ್ಯಾಕ್ ಸ್ಯಾರಿ. ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾವುದೋ ಒಬ್ರದ್ದು ತೊಗೊಂಡಿದ್ದೆ. ನನಗೆ ತುಂಬ ಇಷ್ಟ ಆಯಿತು ಬ್ಲ್ಯಾಕ್ ಸ್ಯಾರಿ. ಸೊ ಅದು ಇವತ್ತು ಹಾಕೋಣ ಅಂತೇಳ್ಬಿಟ್ಟು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಬ್ಲೌಸ್ ನನಗೆ ಆಗಲಿಲ್ಲ, 80 ಸೆಂಟಿಮೀಟರ್ ಇಲ್ಲ ಅಂತ ಹೇಳಿದ್ರು ಅವರು. 70 ಇದೆ, ಆಗ್ತಾ ಇಲ್ಲ ಅಂತ ಹೇಳಿದರು. ಸೊ ಹಾಗೆ ಹಾಫ್ ಸ್ಲೀವ್ಸ್ ಇಟ್ಟಿದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ, ಬ್ಲ್ಯಾಕ್ ಸ್ಯಾರಿ. ಸೊ ಇನ್ನು ಕೆಲಸ ಒಂದೇ ಮುಗ್ದಿದೆ, ತಿಂಡಿ ಇನ್ನೂ ಆಗಿಲ್ಲ ಗೈಸ್. ಅಮ್ಮ ರೆಡಿ ಆಗ್ತಿದ್ದಾರೆ, ಅವರು ಯಜಮಾನ್ರು ರೆಡಿ ಆಗ್ತಿದ್ದಾರೆ. ಇನ್ನು ಟೆಂಪಲ್ಗೆ ಸ್ಟಾರ್ಟ್ ಆಗೋದು. ಟೆಂಪಲಲ್ಲಿ ನಾನು ವಿಡಿಯೋ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಟೆಂಪಲ್ಗೆ ಹೋದಾಗ. ಸೊ ನೋಡ್ತಾ ಇರ್ರಿ. ಹೊಸದಾಗಿ ನನ್ನ ಚಾನೆಲ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ಲೈಕ್ನ ಟಿಂಗ್ ಅಂತ ಪಟ್ ಅಂತ ಹೊಡೀರಿ. ನಾನು ಯಾವಾಗಾದರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಪ್ಲೀಸ್ ಜಾಯ್ನ್ ಅಸ್ ಬ್ಯೂಟಿಫುಲ್ ಫ್ಯಾಮಿಲಿ ಗೈಸ್. ಈ ವರ್ಷದ ಮೊದಲನೇ ವಿಡಿಯೋ ಇದು. ಸೊ ಇನ್ನೂ ವೀಡಿಯೋಸ್ ಇದ್ದಾವೆ ಗೈಸ್, ಎಡಿಟ್ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಹೋದ ವರ್ಷದ ವೀಡಿಯೋಸ್ ಇದ್ದಾವೆ. ಸೊ ನೋಡ್ತಾ ಇರಿ, ಸ್ಟೇ ಟ್ಯೂನ್. ಹೌ ಆರ್ ಯು? ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್ ಹೇಳು. ಬಾಯ್ 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 ಗಬಿ. ದಯವಿ ನೀನು ಅವನು ಹೇಳಂತಾರಿ ಬೇಡ. ಇವು ನಾವು ಹಿಂಗೆ ವಿಡಿಯೋ ಮಾಡ್ಕೊತ ಇದ್ವಲ್ಲಮ್ಮ. ಇವಳು ಇನ್ನೂ ರೆಡಿ ಆಗಬೇಕು, ರೆಡಿ ಆಗ್ತಾಳೆ ಅಲ್ಲಮ್ಮ. ಅಮ್ಮ ರೆಡಿಯಾಗಿ ಕೂತಿದ್ದಾರೆ ಗಾಯ್ಸ್. ನೋಡಿ ಹೊಸ ಸ್ಯಾರಿ ಉಟ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಇದೆ ನೋಡಿ ಸ್ಯಾರಿ ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತದೆ ಅಮ್ಮಗೆ ಸ್ಯಾರಿ. ಇನ್ನೂ ರೆಡಿ ಆಗಿಲ್ಲ, ಸ್ಯಾರಿ ಒಂದು ಉಟ್ಕೊಂಡು ಕೂತಿದ್ದಾರೆ. ಟೈಮ್ ಬಂದು 9:30 ಆಗ್ತಾಯಿದೆ ಗೈಸ್. ಫಸ್ಟ್ ನಾನು ಈ ಥರ ರೆಡಿ ಆಗಿದೆ ಗೈಸ್. ಸೊ ನಾನು ಯಾವ ಥರ ಮೇಕಪ್ ಮಾಡ್ಕೊಂಡಿದ್ದಿಲ್ಲ, ಜಸ್ಟ್ ಕ್ರೀಮ್ ಒಂದೇ ಅಪ್ಲೈ ಮಾಡಿಕೊಂಡು ಲಿಪ್ ಬಾಮ್ ಅಪ್ಲೈ ಮಾಡ್ಕೊಂಡಿದ್ದೆ. ಸೊ ನನಗೆ ಈ ಲುಕ್ ತುಂಬ ಚೆನ್ನಾಗಿ ಅನ್ನಿಸ್ತು, ಮ್ಯಾಚ್ ಆಗಿದೆ ಅನ್ನಿಸ್ತು ಸ್ಯಾರಿಗೆ, ಜ್ಯುವೆಲರಿ. ಬಟ್ ಆಮೇಲೆ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕೋ ತುಂಬ ಹೆವಿ ಆಯಿತು ಟೆಂಪಲಿಗೆಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನೆಕ್ಸ್ಟ್ ನಾನು ಚೇಂಜ್ ಮಾಡಿಕೊಂಡೆ. ಎಲ್ಲಿ ನಡಿ ನಡಿ. ಟೋಪಿ ಬೇಡ, ಟೋಪಿ ಬಿಚ್ಚಮ್ಮ. ಟೋಪಿ ಯಾಕ ಬೇಡ? ಟೋಪಿ ತಣ್ಣಗೆ ಎಲ್ಲಿಲ್ಲ, ತಣ್ಣಗಿಲ್ಲಲ್ಲ. ಹಲೋ ಗೈಸ್, ಈಗ ಸ್ಟಾರ್ಟ್ ಆಗಿದ್ವಿ, ಲೇಟ್ ಆಯಿತು. ಹಿಂಗೆ ಹೋಗ್ತಾ ಅವ್ನು ನನ್ನ ಮಗ ಇದ್ದಾನೆ ನೋಡ್ರಿ. ಅವನು ಕಾರ್ ಹತ್ತಿದ ತಕ್ಷಣವೇ ನನ್ನ ಮೇಲೆ ಕುತ್ಕೊತೀನಿ, ಈ ಕಡೆ ಕುತ್ಕೊತೀನಿ ಅಂತ ಹಠ ಮಾಡ್ತಾ ಇದ್ದ. ಯಾರ ಮಾತು ಅವನು ಕೇಳ್ತಾನೆ ಇದ್ದಿಲ್ಲ. ಹೀಗೆ ಅವನಿಗೆ ಅನಿಸಿದ್ದು ಹಠ ಜಾಸ್ತಿ ಅನಿಸಿದ್ರೆ ಜಾಸ್ತಿ ಹಠ ಮಾಡೋಕ್ಕೆ ಕುಂದಿರ್ತಾನೆ ಅವನು. ಅಟ್ಲೀಸ್ಟ್ ಅಲ್ಲಿ ಹೋಗು ಅಂತೇಳಿ ಹೋಗಿಲ್ಲ ಅವನು. ಸೊ ಟೆಂಪಲ್ಗೆ ರೀಚ್ ಆದ್ವಿ ಗೈಸ್. ಟೆಂಪಲಲ್ಲಿ ವಿಡಿಯೋ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಲ್ಲಿ ನಾನು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಸೊ ಅವತ್ತಿನ ದಿನ ಜಾಸ್ತಿ ರಶ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಸಿಂಪಲ್ಲಾಗಿ ಸ್ವಲ್ಪನೇ ತೋರಿಸ್ಕೊತ ಹೋಗ್ತೀನಿ. ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಯಾವ ಟೆಂಪಲ್ ಅಂತ ಹೇಳಿಲ್ಲಲ್ಲ, ಸಾರಿ ಗೈಸ್. ಇದು ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್. ನನಗೆ ತುಂಬಾ ಇಷ್ಟ ಟೆಂಪಲ್ ಇದು.
ಹಾಗಾಗಿ ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಅಲ್ಲಿ ನಮಗೆ ಅವತ್ತಿನ ದಿನ ಫ್ರೆಂಡಿಂದ ಬಿಟ್ಟರು ಗೈಸ್. ತುಂಬ ಕ್ಯೂ ಇದೆ, ಸುತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಟರು ಗೊತ್ತಿಲ್ಲ. ಸೊ ಬ್ಯಾಕ್ ಸೈಡಿಂದ ಸುತ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಒಂದು ರಾಮ, ಸೀತೆ, ಲಕ್ಷ್ಮಣ, ಬಜರಂಗಿ ವಿಗ್ರಹಗಳಿಟ್ಟು ಬ್ಯಾಕ್ ಸೈಡ್ ಇಲ್ಲಿ ಕಾಯಿ ಓಡಿಸ್ಕೋಬೋದು. ನಾವಲ್ಲಿ ಹಣ್ಣು ಎಲ್ಲ ಕೊಟ್ಬಿಟ್ಟು ಕಾಯಿ ಓಡಿಸ್ಕೊಂಡು ಅಲ್ಲಿಂದ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆದ್ವಿ. ಇಲ್ಲಿ ನೋಡಿ ಒಂದು ಸ್ವಲ್ಪ ಕ್ಲಿಪ್ ತೊಗೊತೀನಿ. ಬಜರಂಗಿ ಕಾಣ್ತಾರೆ ಗರ್ಭಗುಡಿ ಒಳಗಿಂದ. ಸೂಪರ್ ಆಗಿರುತ್ತೆ, ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ನೀವು ದರ್ಶನ ಮಾಡ್ಕೊಳ್ರಿ. ಸೊ ಅದಾದಮೇಲೆ ಇಲ್ಲೆಲ್ಲ ಈ ಕಡೆ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ. ಈ ಕಡೆ ಮುಂದೆ ಬಂದರೆ ಅಲ್ಲಿಂದ ಲಕ್ಷ್ಮೀ ದೇವಿ ಇದ್ದಾರೆ. ಅಲ್ಲಿ ಸುತ್ತ ಒಂದು ಯಾವ ವಿಗ್ರಹಗಳು ಕಾಣ್ತಾನೆ ಇರ್ತವೆ, ದರ್ಶನ ಮಾಡ್ಕೋಬೋದು. ತುಂಬಾ ದರ್ಶನ ನಮಗೆ ಚೆನ್ನಾಗಾಯಿತು ಗೈಸ್. ದರ್ಶನ ಮುಗಿಸ್ಕೊಂಡು ಈ ಥರ ಹೊರಗಡೆ ಬಂದುಬಿಟ್ಟು ಅಲ್ಲಿ ಸಿಂಧೂರ ಇಡ್ತಾರೆ. ಸಿಂಧೂರ ಹಚ್ಕೊಂಡು ನಾವಿಲ್ಲಿ ಸ್ವಲ್ಪ ನಾಮಗಳು ಓದ್ತಾ ಇದ್ವಿ. ಅದಾದಮೇಲೆ ಪ್ರಸಾದ ತೊಗೊಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಕೂತ್ಕೊಂಡು ಪ್ರಸಾದ ತೊಗೊಳಕ್ಕೆ ಅಲ್ಲಿ ಮುಂದೆ ಸ್ಟಾರ್ಟ್ ಆದ್ವಿ. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್, ಬಟ್ ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ಲ. ಅಲ್ಲಿ ನಾವು ಲೈನಲ್ಲಿ ನಿಂತ್ಕೋಬೇಕಾದ್ರೆ ತುಂಬ ಅದೇನೋ ಒಂಥರ ಚರಂಡಿ ಸ್ಮೆಲ್ ಬಂತು. ಆ ಥರ ಯಾಕೆ ಮೇಂಟೈನ್ ಮಾಡಿದ್ದಾರೆ ನನಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ನಮಗೆ ಅಲ್ಲಿ ಇದು ಆಯಿತು, ಟೆಂಪಲಲ್ಲಿ ಈ ಥರ ಯಾಕೆ ವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಟೆಂಪಲ್ ಮಾತ್ರ ಚೆನ್ನಾಗಿದೆ ಗೈಸ್, ಆದಷ್ಟು ನಿಮಗೆ ತೋರಿಸ್ತೀನಿ. ಅಲ್ಲಿಂದ ದರ್ಶನ ಮಾಡ್ಕೊಂಬಂದು ಲೈನಿಗೆ ಕೂತ್ಕೊಂಡಿದ್ವಿ ಪ್ರಸಾದ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇಲ್ಲಿ ನಮಗೆ ಏನು ಅಂತ್ರ ಕೊಡ್ತಾರೆ ಗೈಸ್. ಅಂತ್ರ ಹಾಕ್ಸ್ಕೊಂಬರೋಣ, ಇಲ್ಲಾಂದರೆ ಅಲ್ಲೇ ತೊಗೊಂಡು ಕಟ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ತೊಗೊಂಬರ್ತಾ ಅಂತ ಹೇಳಿ ತೊಗೊಂಬರ್ತಿದ್ದಾರೆ. ಅಂತ್ರ ಹಾಕ್ಸ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಅದು ಬಜರಂಗಿ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಗೈಸ್. ಪೂಜೆ ಮಾಡಿಸಿ ನಮಗೆ ಕೊಡ್ತಾರೆ. ಅದು ಕಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಈ ವರ್ಷ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಪ್ರಸಾದ ತೊಗೊಂಡು ಅಂತ್ರಗಳು ತೊಗೊಂಡು ಕೂತ್ಕೊಂಡು ಇಲ್ಲಿ ತಿನ್ಕೊತ ಅಂತ್ರಗಳು ಕಟ್ಸ್ಕೊತಾ ಇದ್ವಿ. ನಮಗೆ ಅವತ್ತೇ ತುಂಬಾ ಚೆನ್ನಾಗಿತ್ತು ಗೈಸ್. ಯಾಕೆಂದರೆ ಅಮ್ಮ ಇದ್ರಲ್ವ, ಇಲ್ಲಾಂದರೆ ವರ್ಷ ಇಬ್ಬರೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ವಿ. ಬಟ್ ಈ ವರ್ಷ ಅಮ್ಮ ಜೊತೆಗೆ ಇದ್ದರು, ತುಂಬ ಖುಷಿ ಅನ್ನಿಸ್ತು ನಮಗೆ. ಬಟ್ ಅಮ್ಮ ಮಾತ್ರ ಬೇಗನೆ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆದರು. ಇನ್ನೂ 2 ದಿನ ಇದ್ದಿದ್ದು ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನಮಗೆ. ಇಲ್ಲಿ ಕಟ್ಟಿದ್ದಾರೆ ಅವರ ಅಪ್ಪಾಜಿ, ಬಟ್ ಅವಳು ನನಗೆ ಬೇಡ ಅಂತಿದ್ಲು. ಬಟ್ ಹಾಗೆ ಅವರ ಅಪ್ಪಾಜಿ ಕಟ್ಟಿದ್ದಾರೆ. ಇಲ್ಲೆಲ್ಲರೂ ಅಂತ್ರ ಕಟ್ಸ್ಕೊಂಡ್ರು. ಅದಾದಮೇಲೆ ಅಮ್ಮಗ ಅಂತ್ರ ಕಟ್ಕೊಂಬ ಅಂತಂದರೆ ಅವರು ನಾನು ಪರ್ಸಲ್ಲಿ ಇಟ್ಕೊತೀನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ತಗೊಂಡ್ರು. ಬಟ್ ಅದಾದಮೇಲೆ ಅಮ್ಮ ಮನೆಯವ್ರಿಗೆ ಒಂದು 4-5 ತೊಗೊಂಡ್ರು. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳಗಡೆ ಟೆಂಪಲ್ ಒಳಗಡೆನೇ ಈ ಥರ ಬುಕ್ಸು, ಬಜರಂಗಿ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ನಾವು ಇಷ್ಟ ಗೊಂಬೆಗಳವೆ ತೊಗೋಬೋದು. ಆ್ಯಂಡ್ ಹೊರಗಡೆ ಈ ಥರ ಇದೆ ಗೈಸ್ ಗೋಪುರ. ಆ್ಯಂಡ್ ನವಗ್ರಹಗಳು ಹೊರಗೆ ಔಟ್ಸೈಡೇ ಇರುತ್ತೆ. ಸೊ ನವಗ್ರಹದಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಅಲ್ಲಿ ಎಣ್ಣೆ ದೀಪ ಹಚ್ಚಿದ್ವಿ. ಅದಾದಮೇಲೆ ಹೊರಗಡೆ ರೋಡ್ ಹತ್ರ ಹೊರಗಡೆ ಔಟ್ಸೈಡ್ ಈ ಥರ ದೊಡ್ಡ ವಿಗ್ರಹ ಇದೆ. ತುಂಬಾ ಚೆನ್ನಾಗಿದೆ. ಆಂಜನೇಯ ಸ್ವಾಮಿ ವಿಗ್ರಹ ಇದು. ಬ್ಲ್ಯಾಕ್ ಇರ್ತಾರೆ, ಬಟ್ ಬ್ಲ್ಯಾಕ್ ಯಾಕೆ ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಲ್ಲಿ ಕೆಲವ್ರನ್ನ ಕೇಳಿದ್ದೀನಿ, ಬಟ್ ಅವ್ರೇನೋ ಆನ್ಸರ್ ನನಗೆ ಸರಿಯಾಗಿ ಕೊಟ್ಟಿಲ್ಲ. ಅಲ್ಲಿ ಈ ಥರ ಬ್ಲ್ಯಾಕ್ ಆಗಿ ಬಜರಂಗಿ ಯಾಕಿರ್ತಾರೆ ಅಲ್ಲಿ ಅಂತೇಳ್ಬಿಟ್ಟು. ಎಲ್ಲ ಕಡೆ ನಾನು ಬೇರೆ ಕಲರ್ಸಲ್ಲಿ ನೋಡಿರ್ತೀನಿ, ಬಟ್ ಇಲ್ಲಿ ಮಾತ್ರ ನಾನು ಬಜರಂಗಿ ಆ ಥರ ಇರೋದು ಕಲರ್ ನೋಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಬಂದಾಗ ತುಂಬ ಒಂದು ಪಾಸಿಟಿವ್ ವೆಬ್ಸ್ ಬರುತ್ತೆ, ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಗೈಸ್. ಸೊ ನಾನು ಯಾವಾಗಾದರೂ ನಾವು ನೆನೆಸ್ಕೊಂಡಾಗ ಹೋಗಿ ಬರ್ತಾ ಇರ್ತೀವಿ. ಈ ಟೆಂಪಲ್ ಬಗ್ಗೆ ಯಾರಾದರೂ ಗೊತ್ತಿದ್ದರೆ ಹೋಗಿ ಬಂದಿದ್ದರೆ ಇಷ್ಟು ಮುಂಚೆ ನೀವು ಕಮೆಂಟ್ ಮಾಡಿ. ಸೊ ಇಲ್ಲಿ ನಾವು ಹೊರಗಡೆ ಬಂದು ಒಂದು ಫೋಟೋ ತೆಗೊಂಡಂತೀವಿ, ಫೋಟೋ ತೆಗೆಸ್ಕೊತಾ ಇದ್ವಿ. ಅವನಲ್ಲಿ ಕೆಲವೊಂದು ಆಟ ಸಾಮಾನು ತೊಗೊತೀನಿ ಅಂದಿದ್ದ. ಸೊ ಹಾಗಾಗಿ ಅವನಿಗೆ ದೈವಿಕಿಗೆ ಆಟ ಸಾಮಾನು ಕೊಡಿಸ್ಕೊಂಡು ಅಲ್ಲಿಂದ ಮನೆಗೆ ರಿಟರ್ನ್ ಆದ್ವಿ ಗಾಯ್ಸ್.
ಮನೆಗೆ ಬಂದ್ವಿ. ಸೊ ಒಂಥರ ಕಾರಲ್ಲಿ ಹೋಗಿ ಬಂದರೆ ಒಂಥರ ಒಂದು ಫೀಲಿಂಗ್ ಇರುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಅದಾದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಗೈಸ್. ಅಲ್ಲಿಂದ ಬರೋಷ್ಟರೊಳಗೆ 1:30 ಅಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಸೊ ನಾನು ಅಡುಗೆ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡೋಷ್ಟರೊಳಗೆ 3:30 ಆಗಿತ್ತು ಗೈಸ್. ಸೊ ನಾನು ಆವತ್ತಿನ ನ್ಯೂ ಇಯರ್ ದಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ನಾನು ಮಾಡಿದ್ದು ಮನೆಯಲ್ಲಿ ಆಲ್ರೆಡಿ ಕರ್ಜಿಕಾಯಿ, ಚಕ್ಲಿ, ಅತ್ರಸೆ ಅದೆಲ್ಲ ಸ್ವೀಟ್ ಇತ್ತು. ಸೊ ನಾನು ಸ್ವೀಟ್ ಏನು ಜಾಸ್ತಿ ಇಟ್ಕೊಂಡಿದ್ದಿಲ್ಲ. ಒಂದು ರೈಸ್, ಸಿಂಪಲ್ಲಾಗಿ ರೈಸು, ಪಪ್ಪು ಆ್ಯಂಡ್ ಇದು ಹೆಸರುಕಾಳು ಪಲ್ಯ ಆ್ಯಂಡ್ ಚಪಾತಿ ಮಾಡ್ಕೊಂಡಿದ್ವಿ. ಸೊ ಕೂತ್ಕೊಂಡು ನೆಮ್ಮದಿಯಿಂದ ಆರಾಮಾಗಿ ಊಟ ಮಾಡ್ಕೊಂಡಿದ್ವಿ ಗೈಸ್. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಇದು ಜನವರಿ 1 ನ್ಯೂ ಇಯರ್ ಈ ವರ್ಷದ ಮೊದಲನೇ ಬ್ಲಾಗ್ ಇದು. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಹೊಸದಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ಲೈಕ್ನೇ ಕ್ಲಿಕ್ ಮಾಡಿ ಪಟ್ ಅಂತ ನಿಮಗೆ ನಾನು ಯಾವಾಗಾದರೂ ಅಪ್ಲೋಡ್ ಮಾಡೋ ನೋಟಿಫಿಕೇಷನ್ ಬಂದಿರುತ್ತೆ. ಪ್ಲೀಸ್ ಸಪೋರ್ಟ್ ಅಸ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಬಾಯ್, ಟಾಟಾ, ಟೇಕ್ ಕೇರ್.